ನಿನ್ನ ದೇಹ ಸರಿಯಾಗಿ ಅರಗ್ಸಕ್ಕಾಗ್ದಲೆ ಶಟ್ ಡೌನ್ ಆಗೋದದು ಸ್ಲೀಪ್, ಅದು ಗುಡ್ ಸ್ಲೀಪ್ ಅಲ್ಲ. ಹೂವಿನ ತರ ಸ್ಲೀಪ್ ಬರ್ಬೇಕು. ಎಕ್ಸಾಂಪಲ್, ಈಗ ರುದ್ರಪ್ಪನವ್ರು ಏನೋ ಮಾತಾಡ್ದಂಗೆ ಅವ್ರನ್ನ ಬಾಯಿ ಮುಚ್ಚಿಸ್ಬಿಡೋದು, ಕೈಯಲ್ಲಿ ಅದ್ಮೋದು, ಅದು ಬೇರೆ. ಮಹಾರುದ್ರಪ್ಪ ಅವ್ರನ್ನ ಶಾಂತಿಯಿಂದ ಕೂರಂಗ್ ಮಾಡೋದು, ಇದು ಬೇರೆ. ಇದನ್ನ ಗುಡ್ ಸ್ಲೀಪ್ ಅಂತ ಕರೀತಾರೆ. ಮೊಬೈಲ್ನ ಮುಂದೆ, ಟಿವಿಯ ಮುಂದೆ ಕೂರುವ ಗಂಟೆಗಳು ಜಾಸ್ತಿ ಆಗ್ತದೆ. ಇದು ರಿಸರ್ಚ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪಷ್ಟಪಡ್ತಾ ಇದೆ. ಅಂದ್ರೆ 1 ವರ್ಷ ಒಬ್ಬ ವ್ಯಕ್ತಿ ಕರೆಕ್ಟಾಗಿ 700 ಗಂಟೆ ಸ್ಕ್ರೀನ್ನ ನೋಡ್ತಾ ಇದ್ರೆ, ಅವರೇಜ್ ಹೇಳ್ತಾ ಇದ್ದೀನಿ ರುದ್ರಪ್ಪನವರೇ, ಇವತ್ತದು 1000 ಗಂಟೆಗೆ ರೀಚ್ ಆಗಿದೆ ಅವರೇಜ್. ನಿದ್ರಾಹೀನತೆ ಇನ್ನಷ್ಟು ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಒಂದು ನೈಸರ್ಗಿಕ ಪರಿಹಾರ ಇಲ್ಲ, ಬಳಸಿದ್ರು ರಿಸಲ್ಟ್ ಬಂತು, ಉದ್ಯಮ ಸ್ಟಾರ್ಟ್ ಮಾಡಿ ನಮ್ಮ ಜೊತೆ. ಇದಕ್ಕೆ ಬೇಕಾದಂಥ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಕಾಲ್ ಮಾಡಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮ್ಮೂರಲ್ಲೇ ನಿಮಗೆ ರಿಸಲ್ಟ್ ಬಂತಲ್ವಾ, ಮತ್ತೆ 1000 ಜನಕ್ಕೆ ಉದ್ಯಮ ಕೊಡಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ. ಮುಂದಿನ ಎಪಿಸೋಡಿಗೆ ಸ್ವಾಗತ. ಈಗ ಒಂದು ಬಹಳ ಅದ್ಭುತವಾದ ಒಂದು ಸಮಸ್ಯೆ ತಗೊಂಡ್ಬಿಟ್ಟಿದೀನಿ ತಮ್ಮೆದುರಿಗೆ. ಇದು ರೋಗ ಅನ್ಬೇಕು ಅಲ್ಲ ಅನ್ಬೇಕು ಗೊತ್ತಿಲ್ಲ, ಒಟ್ಟಿನಲ್ಲಿ ಇರೋ ಸಮಸ್ಯೆನ. ಈ ನಿದ್ದೆ ಅನ್ನೋದು ಇದೆಯಲ್ಲ ಸರ್, ಹೌದು, ಅದು ಒಂದು ಚೆನ್ನಾಗಿ ನಿದ್ದೆ ಮಾಡ್ಬೇಕಪ್ಪ, ಅಂಥದ್ದೊಂದಿಷ್ಟು ಏನೋ ಸೂತ್ರ ಹೇಳ್ಕೊಡ್ರಿ ನಮ್ಗೆ. ಯಾಕೆ ನಿದ್ದೆ ಯಾಕೆ ಮಾಡ್ಬೇಕಷ್ಟು? ನಿದ್ದೆ ಏನಾಗುತ್ತೆ ಸರ್, ಟೈರ್ಡ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಮನೆಗೆ ಬಂದು ಮಲ್ಕೊಂತೀವಿ, ಮತ್ತೆ ಬೆಳಿಗ್ಗೆ ಎದ್ದೆ ಹೊರಡ್ಬೇಕು. ಮಲ್ಕೊಂಡ್ರೆ ನಿದ್ದೆನೆ ಬರಲ್ಲ, ಮತ್ತೆ ಅದೇ ಯೋಚನೆಗಳು ಬರುತ್ತೆ, ಅಥವಾ ನಾಳೆ ಯೋಚನೆಗಳು ಬರುತ್ತೆ. ನಿಮಗೆ ಒಂದ್ ಮಾತಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿದ್ದೆ ಬಗ್ಗೆ ನೀವು ಕೇಳಿರೋದ್ರಿಂದ ನನಗಿದು ಬಹಳ ಇಂಟ್ರೆಸ್ಟಿಂಗ್ ಆಗ್ತಿದೆ. ಈಗ ಇತ್ತೀಚೆಗೆ ನಿದ್ದೆಗೆ ಏನಂತ ಕರಿತಾ ಇದಾರೆ ಗೊತ್ತಾ? ಜಗತ್ತಲ್ಲಿ ಬೆಲೆ ಕಟ್ಟಕ್ಕಾಗದ ಪೋಷಕಾಂಶ ಅಂತ. ನಿದ್ದೆನ ಇಲ್ಲಿವರೆಗೂ ನಿದ್ದೆ ಮಾಡಿದ್ರೆ ಸೋಂಬೇರಿ, ಇವನು ನಿದ್ದೆ ಮಾಡೋಕ್ಕೋಸ್ಕರನೇ ಬದುಕಿದಾನೆ, ಎದಳೋ ಎದ್ದು ನೋಡೋ ಆಚೆ ಪ್ರಪಂಚ ಏನಾಗ್ತಿದೆ ಅಂತ ಅನ್ನೋರು. ಆದ್ರೆ ಈಗ ಅತ್ಯಂತ ಹೆಚ್ಚು ಬುದ್ಧಿವಂತಿಕೆಗೆ, ಅತ್ಯಂತ ದೀರ್ಘಾಯುಷಿಗಳಿಗೆ ನೀನೇನಾದ್ರೂ ಬೇಕು ಅಂದ್ರೆ ನಿದ್ದೆ ಮಾಡಬೇಕು. ಸೊ ಇವತ್ತು ಭಾರತದಲ್ಲಿ 60% ಜನರಿಗೆ ನಿದ್ದೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಿದ್ದೆ ಬಗ್ಗೆ ಯಾಕೆ ಇಷ್ಟೊಂದು ಸಂಶೋಧನೆಗಳು ನಡೆದು, ಅಥವಾ ನಿದ್ದೆ ಬಗ್ಗೆ ಯಾಕೆ ಇಷ್ಟೊಂದು ಜನ ಇದನ್ನ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಅಂತಂದ್ರೆ, ಒಂದು ಪ್ಯೂರ್ ನಿದ್ದೆ ಕಳ್ಕೊತಾ ಇದ್ದಾರೆ. ಮಲಗ್ತಾ ಇದ್ದಾರೆ ಮಹಾರುದ್ರಪ್ಪ ಅವರೇ, ಬಟ್ ಡೀಪ್ ಸ್ಲೀಪ್ ಅನ್ನೋದೇನಿದೆಯಲ್ಲ, ಆಳವಾದ ನಿದ್ದೆ ಅಂತ. ಆಳವಾದ ನಿದ್ದೆ ಅದು ನಿಮಗೆ ನಿಜವಾದ ಚೈತನ್ಯ, ಉಲ್ಲಾಸ, ಉತ್ಸಾಹಗಳನ್ನ ಕೊಡುತ್ತೆ. ಸರ್, ಯಾಕೆ ನಿದ್ದೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ ಅಂತಂದ್ರೆ, ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡೋಣ. ನಿದ್ದೆ ನೆಗ್ಲೆಕ್ಟ್ ಮಾಡೋ ವಸ್ತು ಅಲ್ಲ. ಅಂಡ್ ಇವತ್ತಿಂದ ಅದನ್ನ ತೆಗೆದಿಟ್ಬಿಡಿ. ಇದು ಸೋಂಬೇರಿಗಳದು ಅದೇನಂದ ಅದನ್ನ ತೆಗೆದಿಟ್ಬಿಡಿ. ನಿದ್ದೆನ ಹೆಂಗೆಂಗೋ ಮಾಡ್ತೀನಿ ಅಂತಂದ್ರೂ ತೆಗೆದಿಟ್ಬಿಡಿ. ಯಾಕೆಂದ್ರೆ ಇಡೀ ನಿಮ್ಮ ಆಯಸ್ಯ, ನಿಮ್ಮ ಆಯುಷ್ಯ ಅಂದ್ರೆ ನಿಮ್ಮ ಎಷ್ಟು ದಿನ ಬದುಕ್ತೀರಾ ಅಂತ ಡಿಸೈಡ್ ಆಗೋದೇ ನಿಮ್ಮ ನಿದ್ದೆ ಮೇಲೆ. ಅಂಡ್ ನೀವು ಯಾವಾಗ ಪರಿಪೂರ್ಣವಾಗಿ ಡೀಪ್ ಸ್ಲೀಪ್ ನ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ, ಅವಾಗ ನಿಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳನ್ನ, ನೀವು ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಇವನ್ನೆಲ್ಲ ರಿಪೇರಿ ಮಾಡಕ್ಕೆ ಬೇಕಾದಂತಹ ಪೋಷಕಾಂಶಗಳು ನಿನ್ನ ದೇಹದಲ್ಲಿ ಉತ್ಪತ್ತಿ ಆಗದೆ ನೀನು ನಿದ್ದೆ ಮಾಡೋ ಟೈಮಲ್ಲಿ. ಅಂದ್ರೆ ನಿನ್ನ ಅಂಗ ರಿಪೇರಿ ನಡೀತಾ ಇರುತ್ತೆ ನಿದ್ದೆ ಆಗೋ ಟೈಮಲ್ಲಿ. ಅಂಡ್ ನಿನ್ನ ದೇಹಕ್ಕೆ ಬೇಕಾದಂತ ಗ್ರೋತ್ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗದೆ ಈ ನಿದ್ದೆ ಡೀಪ್ ಸ್ಲೀಪ್ ಅಲ್ಲಿ ನೀನಿದ್ದಾಗ. ಇಡೀ ನಿನ್ನ ದೇಹದಲ್ಲಿ ಮೆಟಬಾಲಿಸಮ್ ಅಲ್ಲಿ 2 ತರ ಇರುತ್ತೆ. ಓಕೆ, ಅನಾಬಾಲಿಸಮ್ ಅಂಡ್ ಕೆಟಬಾಲಿಸಮ್ ಅಂತ. ಅನಾಬಾಲಿಸಮ್ ಅಂತಂದ್ರೆ ನಿನ್ನ ದೇಹದಿಂದ ಎನರ್ಜಿಯನ್ನ ಉತ್ಪಾದಿಸಿ ಅಲ್ಲಿಂದ ತಿಕ್ಕಂತಕ್ಕಂಥದ್ದು. ಕೆಟಬಾಲಿಸಮ್ ಅಂದ್ರೆ ನಿನ್ನ ಸೆಲ್ಸ್ ನ ಬ್ರೇಕ್ ಮಾಡಿ ಎನರ್ಜಿನ ತಿಕ್ಕಂತಕ್ಕಂಥದ್ದು. ಸರಿಯಾದ ನಿದ್ದೆ ಮಾಡ್ತಿಲ್ಲ ಅಂತಂದ್ರೆ ಅದು ಕೆಟಬಾಲಿಸಮ್ ನ ಇಂಡಿಕೇಟ್ ಮಾಡಿ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಅಂಗಾಂಗಗಳೇ ಹೊಡೆತಗಳು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ನಿದ್ದೆ, ಯಾವ ನಿದ್ದೆ ನನ್ನ ದೇಹದ ರಿಪೇರಿಯನ್ನ ಮಾಡಕ್ಕೆ ಬೇಕಾದ ಔಷಧಿಗಳನ್ನ ಉತ್ಪಾದನೆ ಮಾಡುತ್ತೆ, ನನ್ನ ದೇಹದ ಗ್ರೋತ್ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡತಕ್ಕಂಥದ್ದು, ಮತ್ತು ಸರಿಯಾಗಿ ಒಂದು ಎನರ್ಜಿಯನ್ನ ಕೇಂದ್ರೀಕರಿಸಿ ಮತ್ತೆ ಇನ್ನೊಂದು ದಿನಕ್ಕೆ ನಿನ್ನನ್ನ ಶಕ್ತಿಶಾಲಿಯಾಗಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ನೀನೇನ್ ಸೋತಿರ್ತೀಯ, ಏನು ನಿನಗೆ ಆಲೋಚನೆಗಳು ಕಷ್ಟ ಕೊಟ್ಟಿರ್ತವೆ, ಎಲ್ಲ ಹೇಳ್ತಾ ಇರ್ತಾರೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಂದ್ರೆ, ಮಲ್ಗಿ ಎದ್ದ ಮೇಲೆ ಮನುಷ್ಯ ಫ್ರೆಶ್ ಆಗ್ತಾನೆ, ಮನುಷ್ಯನ ಆಲೋಚನೆಗಳು ಬದಲಾಗ್ತವೆ. ಆದ್ರೆ ಜನ ಮಲಗ್ತಾನೆ ಇಲ್ವೇ? ಅವಾಗೇನಾಗುತ್ತೆ, ನಿಮ್ಮ ದೇಹ ಒಂದೊಂದು ಸ್ವಲ್ಪ ಕಳ್ಕೊಂತ ಬರುತ್ತೆ. ಅದರ ಪರಿಣಾಮ
ಬೆಳಿಗ್ಗೆ ಎದ್ರೂ ನೀನು ನಿದ್ದೆ ಕಂಪ್ಲೀಟ್ ಆಗ್ತಾ ಇಲ್ಲ, ಬೆಳಗ್ಗೆ 10 ಗಂಟೆ ತನಕ ಮಲಗ್ತಾ ಇದ್ದಾನೆ, ಇನ್ನೊಬ್ಬ 9 ಗಂಟೆ ಆದರೂ ಎದ್ದೇಳ್ತಾ ಇಲ್ಲ, 9 ಗಂಟೆಗೆ ಎದ್ದವನಾದರೂ ನೀನು ಚುರುಕಾಗಿ ಓಡಾಡ್ತಾ ಇದೆಯಾ? ಇಲ್ಲ. ಅವಾಗೆದ್ರೂ ನೀನು ಮತ್ತೆ ಅದೇ ಥರ ಇದೆಯಾ? ಅದರ ಅರ್ಥ ಪರಿಪೂರ್ಣವಾದ ನಿದ್ದೆಯನ್ನ ಮಾಡೋದ್ರಲ್ಲಿ ನೀನು ವಿಫಲನಾಗಿದೆಯಾ? ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸರ್. ಕೆಲವೊಬ್ಬರಿಗೆ ಟೈಮ್ ಸಿಕ್ಕಲ್ಲ, ನಿದ್ದೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಒಂದು ವರ್ಗ ಬೇರೆ. ನೈಟ್ ಶಿಫ್ಟ್ ಮಾಡುವಂಥವ್ರು, ಇನ್ನೇನೋ ಮಾಡುವಂಥವ್ರು, ಅದು ಬೇರೆ ಕತೆ. ಅದನ್ನ ಆಮೇಲೆ ಒಂದು, ನನಗೆ ಹಾಸಿಗೆ ಮೇಲೆ ಇದ್ದೀನಿ, ಮಲ್ಕೊಂಡಿದ್ದೀನಿ, ನೀವು ಹೇಳ್ದಂಗೆ ಬೇಗನೆ ಮಲಗಿದ್ದೀನಿ, ನಿದ್ದೆ ಬರ್ತಾ ಇಲ್ಲ. ಯಾಕೆ? ಅದಕ್ಕೆ 5 ಪ್ರಮುಖವಾದ ಕಾರಣಗಳಿದಾವೆ. ಒಂದೊಂದೇ ನಾನು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ. ಒತ್ತಡ. ಒಂದು ತುಂಬಾ ಒತ್ತಡ ಇವತ್ತು ಎಲ್ಲರಲ್ಲೂ ಕಾಣ್ತಾ ಇದೆ. ಇದು ಕಾಂಪಿಟೇಟಿವ್ ಜಗತ್ತು ರುದ್ರಪ್ಪನವ್ರೆ. ಒತ್ತಡ ಯಾರಿಗಿಲ್ಲ ಅಂತ ನೀವು ಕೇಳಿ. ಎಕ್ಸಾಂಪಲ್, ದುಡಿಯೋನ್ಗೆ ನಾನು ಆಫೀಸಲ್ಲಿ ಇರೋ ಸೇಲ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒತ್ತಡ, KSRTC ಡ್ರೈವರ್ಗೆ ಇಷ್ಟು ಗಂಟೆ ಒಳಗೆ ನಾನು ಬಸ್ ತಗೊಂಡೋಗಿ ನಿಲ್ಲಿಸ್ಬೇಕು ಅನ್ನೋ ಒತ್ತಡ, ಕಂಡಕ್ಟ್ರಿಗೆ ಇವತ್ತು ಕಲೆಕ್ಷನ್ ಆಗ್ಲಿಲ್ವಲ್ಲ ಅನ್ನೋ ಒತ್ತಡ, ವಿದ್ಯಾರ್ಥಿಗೆ ನಾನು ಎಕ್ಸಾಮ್ ಬರಲಿಲ್ಲ ಅಂತ ಒತ್ತಡ, ಎಕ್ಸಾಮ್ ಬರೆದ ವಿದ್ಯಾರ್ಥಿಗೆ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಒತ್ತಡ. ಒತ್ತಡ ಒತ್ತಡ ಒಬ್ಬೊಬ್ಬಂಗೂ ಒಂದೊಂದು ರೀತಿ ಒತ್ತಡಗಳು ಇವತ್ತು ಕಾಮನ್ ಆಗಿದೆ. ಸೊ ಈ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಜೊತೆಗೆ ನನ್ನ ಮನಸ್ಸು ಚಂಚಲವಾಗ್ತದೆ. ಅಂದ್ರೆ ವಿಪರೀತವಾಗಿ ಆಲೋಚಿಸಕ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಯಾರಿಸನ್ ಮಾಡೋದು ಅಂದ್ರೆ, ಎಕ್ಸಾಂಪಲ್, ಈಗ ನೀನೇನು ಕೆಲಸ ಇಲ್ಲ, ಏನು ನಿನಗಿಲ್ಲ ಅಂತಂದಾಗ ಮೊಬೈಲ್ ಹಿಡ್ಕೊಂಡು ಕೂತ್ಕೋತೀವಿ. ಯಾರ್ದೋ ಪಕ್ಕದ ಮನೆಯವ್ರು ಇನ್ನೆಲ್ಗೋ ಹೋಗ್ತಾರೆ, ಇವನು ಇನ್ನೆಲ್ಗೋ ಹೋಗಿರ್ತಾನೆ, ಅವನು ಯಾವುದೋ ಒಂದು ವಸ್ತು ತಗೊಂಡಿರೋ ಫೋಟೋ ಹಾಕ್ತಾನೆ, ಅದನ್ನ ನೋಡಿ ಇವನು ಚಂಚಲ ಆಗ್ಬಿಡ್ತಾನೆ. ನಾನು ಆಗ್ತಾ ಇಲ್ವಲ್ಲ, ನಾನು ತಗೋತಾ ಇಲ್ವಲ್ಲ, ಅದನ್ನ ಓವರ್ ಥಿಂಕಿಂಗ್ ಅಂತಾನೂ ಕರಿತೀವಿ, ಅಥವಾ ಡಿಸ್ಟರ್ಬ್ ಆಗ್ತಾ ಇದೀವಿ ಅಂತ ಕರಿತೀವಿ. ಸೊ ಮೂರನೇದು, ಟೋಟಲಿ ಕೆಮಿಕಲ್ ಅನ್ನೋದು ಇವತ್ತು ನಮ್ಮ ದೇಹಕ್ಕೆ ನಾನಾ ರೀತಿ ಪ್ರವೇಶಿಸ್ತಾ ಇದೆ. ಎಕ್ಸ್ಪೆಷಲಿ ಫುಡ್ ಥ್ರೂ ಜಾಸ್ತಿ ಪ್ರವೇಶಿಸ್ತಾ ಇದೆ. ನೀನು ಒಳ್ಳೆ ಸ್ಲೀಪ್ ಮಾಡಬೇಕು ಅಂತಂದ್ರೆ ನಿನ್ನ ಹೊಟ್ಟೆಯ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಹೊಟ್ಟೆ ಬಹಳ ಶಾಂತಿಯಾಗಿರ್ಬೇಕು. ಎಕ್ಸಾಂಪಲ್, ನಿನಗೆ ನಿದ್ದೆ ಬರ್ತಿರತ್ತೆ, ನೀನು ಜನ ಏನ್ ಅಂದ್ಕೊಂಡಿದ್ದಾರೆ ವಿಪರೀತವಾಗಿ ತಿಂದ್ರೆ ನಿದ್ದೆ ಬರುತ್ತೆ ಅಂತ. ಅದರಂತ ಮೂರ್ಖತನ ಇನ್ನೊಂದೇನಿಲ್ಲ. ನಿನ್ನ ದೇಹ ಸರಿಯಾಗಿ ಅರಗ್ಸಕ್ಕಾಗ್ದಲೆ ಶಟ್ ಡೌನ್ ಆಗೋದು ಸ್ಲೀಪ್, ಅದು ಗುಡ್ ಸ್ಲೀಪ್ ಅಲ್ಲ. ಹೂವಿನ ತರ ಸ್ಲೀಪ್ ಬರ್ಬೇಕು. ಎಕ್ಸಾಂಪಲ್, ಈಗ ರುದ್ರಪ್ಪನವ್ರು ಏನೋ ಮಾತಾಡ್ದಂಗೆ ಅವ್ರನ್ನ ಬಾಯಿ ಮುಚ್ಚಿಸ್ಬಿಡೋದು, ಕೈಯಲ್ಲಿ ಅದ್ಮೋದು, ಅದು ಬೇರೆ. ಮಹಾರುದ್ರಪ್ಪ ಅವ್ರನ್ನ ಶಾಂತಿಯಿಂದ ಕೂರಂಗ್ ಮಾಡೋದು, ಇದು ಬೇರೆ. ಇದನ್ನ ಗುಡ್ ಸ್ಲೀಪ್ ಅಂತ ಕರೀತಾರೆ. ನಿಮ್ ಬಾಯಿ ಮುಚ್ಚೋದ್ ಏನಂತ ಕರಿತೀವಿ? ಬಲಾತ್ಕಾರ ಅಂತ ಕರಿತೀವಿ. ಹಂಗೆ ಇವ್ರು ಯಾರು ನಿದ್ದೆ ಬರುತ್ತೆ ಅಂತ ಏನ್ ಮಾಡ್ತಾರೆ, ಹೊಟ್ಟೆ ಮೇಲೆ ಬಲಾತ್ಕಾರ. ಸೊರ್ಯ ತಿಂದಾಗ ಅರಗ್ಸಕ್ಕಾಗ್ದಲೆ ದೇಹ ಕಷ್ಟಪಡುತ್ತಲ್ಲ, ಅವಾಗ ನಿದ್ದೆ ಎತ್ತಲ್ಲ, ಅದನ್ನ ನಿದ್ದೆ ಅನ್ಕಂತ ಇದಾರೆ. ಅದು ನಿದ್ದೆ ಅಲ್ಲ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಲೇಟ್ ನೈಟ್ ಫುಡ್ ತಿನ್ನೋದು. ದಯವಿಟ್ಟು ಸ್ಟಾಪ್ ಮಾಡಿ ಅದನ್ನ. ಯಾಕೆ ಅಂತಂದ್ರೆ, ಯಾವ ದೇಹದಲ್ಲಿ ಗ್ರೌತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು, ಯಾವ ದೇಹದಲ್ಲಿ ನಿಮ್ಮ ದೇಹದ ರಿಪೇರಿಗೆ ಬೇಕಾದ ವಿಚಾರಗಳು ನಡಿಬೇಕು, ಯಾವ ದೇಹ ನಿಜವಾದ ರೆಸ್ಟ್ನ ತಗೋಬೇಕು, ಆ ಸಮಯದಲ್ಲಿ ನೀವು ಜೀರ್ಣಕ್ರಿಯೆ ಅಂತ ಪ್ರಮುಖವಾದ ಕ್ರಿಯೆನ ಆನ್ ಮಾಡಿ ನಾವು ಮಲಗೋದಾದ್ರೆ ಹೇಗೆ? ಆ ನಿದ್ದೆಗೆ ಏನಾರು ಅರ್ಥ ಇದೆಯಾ? ಸೊ ಎಲ್ಲರೂ ಲೇಟ್ ನೈಟ್, ಇವತ್ತು ಲೇಟ್ ನೈಟ್ ಫುಡ್ ಕಲ್ಚರ್ ಒಂದು ದೊಡ್ಡ ಹ್ಯಾಬಿಟ್ ಆಗಿದೆ. ಇವಿಷ್ಟು ಕಾರಣಗಳು ಇವತ್ತು ನಾವು ಬೆಡ್ಡಿಗೆ ಹೋದ್ರೆ ನಿದ್ದೆ ಬರ್ತಾ ಇಲ್ಲ. ಇನ್ನೊಂದು ಫೈನಲ್ 5ನೇ ಇಂಪಾರ್ಟೆಂಟ್ ಕಾರಣ ಡಿಜಿಟಲ್ ಸ್ಕ್ರೀನ್ಗಳು. ಈ ಡಿಜಿಟಲ್ ಸ್ಕ್ರೀನ್ಗಳೇನಿದಾವೆ, ಮೊಬೈಲ್, ಕಂಪ್ಯೂಟರ್, ಟಿವಿ ಯಾವುದೇ ಇರ್ಬೋದು, ಅದರ ವಾಚಿಂಗ್ ಅವರ್ ಏನಾಗಿದೆ, ಇದು ಜಾಸ್ತಿ ಆಗ್ತಾ ಇದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಮೊಬೈಲ್ನ ಮುಂದೆ, ಟಿವಿಯ ಮುಂದೆ ಕೂರುವ ಗಂಟೆಗಳು ಜಾಸ್ತಿ ಆಗ್ತದೆ. ಇದು ರಿಸರ್ಚ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪಷ್ಟಪಡ್ತಾ ಇದೆ. ಅಂದ್ರೆ 1 ವರ್ಷ ಒಬ್ಬ ವ್ಯಕ್ತಿ ಕರೆಕ್ಟಾಗಿ 700 ಗಂಟೆ ಸ್ಕ್ರೀನ್ನ ನೋಡ್ತಾ ಇದ್ರೆ, ಅವರೇಜ್ ಹೇಳ್ತಾ ಇದ್ದೀನಿ ರುದ್ರಪ್ಪನವರೇ, ಇವತ್ತದು 1000 ಗಂಟೆಗೆ ರೀಚ್ ಆಗಿದೆ. ಅವರೇಜ್ 1000 ಗಂಟೆಗಳು. ಮುಂದೊಂದು ದಿನ 1500 ಗಂಟೆಗಳು ಒಬ್ಬ ವ್ಯಕ್ತಿ ತನ್ನ ಸ್ಕ್ರೀನ್ ಮುಂದೆ ಇರ್ತಾನೆ ಅನ್ನೋದು ಪ್ರೂವ್ ಆಗಿದೆ. ಸ್ಕ್ರೀನಿಂದ ನೀನ್ ಸ್ಕ್ರೀನ್ ನೋಡ್ತಾ ಇದೀಯಾ, ಮೊಬೈಲ್ ನೋಡ್ತಾ ಇದೀಯಾ, ಟಿವಿ ನೋಡ್ತಾ ಇದೀಯಾ, ಕಂಪ್ಯೂಟರ್ ನೋಡ್ತಾ ಇದೀಯಾ, ನೋಡಿದಷ್ಟು ನೀನು ಗೊಂದಲಮಯವಾದ ವಿಚಾರಗಳನ್ನೇ ನೋಡ್ತೀಯಾ. ಇನ್ನೊಬ್ಬ ಯಾರೋ ಕಾರ್ ತಗೋತಾನೆ, ಏನ್ ನೋಡ್ತೀಯಾ? ಸ್ಟೇಟಸ್ ಅಲ್ಲಿ ಏನಿರುತ್ತೆ? ಇನ್ನೊಬ್ಬ ಯಾರೋ ಬೆಳೆದಿರೋದು ನೋಡ್ತೀಯಾ, ಇನ್ನೊಬ್ಬ ಯಾರೋ ಸೋತಿರೋದು ನೋಡ್ತೀಯಾ. ಇವೆಲ್ಲ ನಿನ್ನ ಆಲೋಚನೆನ ಇನ್ನೂ ಜಾಸ್ತಿ ಮಾಡ್ತವೆ. ಜೊತೆಗೆ ಈ ಎಲ್ಲ ಸ್ಕ್ರೀನ್ಗಳು ಬ್ಲೂ ರೇಸ್ನ ಕೊಡ್ತವೆ. ಆ ಬ್ಲೂ ರೇಸ್ ನಿನ್ನಲ್ಲಿ ಅಮೂಲ್ಯವಾಗಿರೋ ನಿದ್ದೆಗೆ ಸಹಕಾರಿ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಮೆಲಿಟೋನ್ ಅಂತ ಕರಿತೀವಿ. ಆ ಮೆಲಿಟೋನ್ ಅನ್ನ ಸಾಯಿಸುತ್ತೆ. ಅದು ಸಾಯಿಸಿದಾಗ ಸತ್ತಷ್ಟು ನಿದ್ದೆ ದೂರ ಆಗ್ತಾ ಹೋಗುತ್ತೆ. ನಿದ್ದೆ ಬರ್ಲಿಲ್ಲ, ಏನ್ ಮಾಡ್ತಾರೆ ಹೇಳಿ? 90% ಜನ ಮತ್ತೆ ಮೊಬೈಲ್ ಹಿಡ್ಕೊಂತಾರೆ.
ಅವಾಗೇನಾಗುತ್ತೆ? ನಿದ್ದೆ ಬರ್ದವ್ರು ನಾವು ಮಾಡೋದೇನೋ ಟಿವಿ ಹಾಕೊಂಡು ಕೂತ್ಕೊಳೋದು, ನಿದ್ದೆ ಬರ್ದವ್ರು ನಾವು ಮಾಡೋದೇನೋ ಫೋನ್ ಮಾಡ್ಕೊಂಡು ಕೂತ್ಕೊಳೋದು. ಗಾಯದ ಮೇಲೆ ಮತ್ತೆ ಬರೆ ಎಳೆಯೋ ಕೆಲಸ, ಗಾಯದ ಮೇಲೆ ಮತ್ತೆ ಬೇರೆ ಎಳೆಯೋ ಕೆಲಸ. ಇನ್ನು ಕೆಲವರು ಕಂಪ್ಯೂಟರ್ ಮುಂದೆನೇ ಕೂತಿರ್ಬೇಕು ಬೆಳಗಿಂದ ಸಂಜೆ ತನಕ. ಈ ಎಲ್ಲ ವಿಚಾರಗಳು ಒಂದು ಪರಿಪೂರ್ಣ ನಿದ್ದೆಗೆ ಇವತ್ತು ತೊಡಕಾಗಿ ಮಾರ್ಪಟ್ಟಿದ್ದಾವೆ. ಇನ್ನು ಡ್ರೈವರ್ಗಳಿದ್ದಾರೆ, ಅವ್ರದ್ದಂತೂ ಹೇಳೋದೇ ಬೇಡ. ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ವಿಚಿತ್ರವಾದ ಲೈಟ್ಗಳನ್ನ ಹಾಕ್ಕೊಂಬರ್ತಾರೆ. ಒಂದು ರಾತ್ರಿ 2-3 ಗಂಟೆ ಡ್ರೈವಿಂಗ್ ಮಾಡಿದ್ರೆ ಅವ್ರ ಕಣ್ಣು ಎಷ್ಟು ಸೋತಿರುತ್ತೆ ಅಂತಂದರೆ ಆ ಸೋಲಿಗೆ ಅವರು ಪರಿಪೂರ್ಣವಾದ ನಿದ್ದೆನ ಟಚ್ ಮಾಡೋಕ್ಕಾಗಲ್ಲ. ಕೆಲವೊಂದು ಅನಿವಾರ್ಯ ಮಾಡಲೇಬೇಕಾಗಿದೆ. ಎಸ್. ಸೊ ಅದಾಯಿತು. ಇಲ್ಲಿ ಒಂದು ಹೇಳಿ, ಒಂದು ಇಡೀ ದಿವಸವನ್ನು 24 ಗಂಟೆಯಲ್ಲಿ ನೈಟು ಅಂತ ಮಾಡಿಟ್ಟಿದ್ದೀವಿ ನಾವು, ಅದು ನಿದ್ದೆ ಮಾಡೋಕ್ಕೆ, ರೆಸ್ಟ್ ತಗೊಳಕ್ಕೆ. ವೆರಿ ಗುಡ್, ವೆರಿ ಗುಡ್. ಹೇಗೆ ಡಿವೈಡ್ ಮಾಡಬೇಕು ಟೈಮನ್ನು? ಯಾಕಂದರೆ ನೀವು ರಾತ್ರಿ ಬೇಗ ಊಟ ಮಾಡ್ರಿ ಅಂತೀರಿ. ನನ್ನ ಊಟ ಏನಾಗಿದೆ, ಬೆಳಿಗ್ಗೆ 9ಕ್ಕೆ ಟಿಫನ್ ಆಗಿದೆ, 2:30 3 ಗಂಟೆಗೆ ಊಟ ಆಗಿದೆ, ಕೆಲವೊಂದು ಸಲ 4 ಆಗಿಬಿಡುತ್ತೆ. ಆಮೇಲೆ ಮಧ್ಯೆ ಒಂದು ಸ್ನ್ಯಾಕ್ ತಿಂತೀನಿ 6 ಗಂಟೆ 7 ಗಂಟೆ ಒಳಗಡೆ. ಮತ್ತು ಇನ್ನು ಊಟ ಟೈಮ್ ಯಾವಾಗ ಮಾಡೋದು? ನಾನು 9 ಗಂಟೆಗೆ ಬರುತ್ತೆ ಊಟದ ಟೈಮು. ಹೇಗೆ ಮಾಡೋದು ಇದನ್ನು? ಎಸ್, ಇದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸದ ಒತ್ತಡ ಇದೆ. ಏನಿದೆ, ನೀವು ಮನೇಲೇ ಇರ್ತೀರಿ, ನಿಮಗೆ ಪಾಸಿಬಿಲಿಟೀಸ್ ಇದೆ ಸಂಜೆ 6 ಗಂಟೆ ಒಳಗೆ ಊಟ ಮುಗಿಸಿ ಅಂತ ನಾನು ಹೇಳ್ತೀನಿ. ಯಾಕೆ ನಂದು ಅದೇ ಅಭ್ಯಾಸ. ಸಂಜೆ 5 ಗಂಟೆಗೆ ನಮ್ಮ ಮನೇಲಿ ಫುಡ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ, 6 ಗಂಟೆಗೆ ನಾವು ಫುಡ್ನ ಕ್ಲೋಸ್ ಮಾಡ್ತೀವಿ. ಅನ್ಯಥ ತಾವು ತುಂಬ ಕೆಲಸ ಮಾಡ್ತಿದ್ದೀರಾ 8 ಗಂಟೆ ಒಳಗೆ ಮುಗಿಸಿ. ಯಾಕೆ ಅಂತಂದರೆ ಊಟ ನೀವು ಮಲಗೋದು 10 ಗಂಟೆ ಆದರೆ ಮಧ್ಯದಲ್ಲಿ ಒಂದು 2 ಗಂಟೆನಾದ್ರು ಗ್ಯಾಪ್ ಇರಬೇಕು. ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಡಿ. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಟೈಮ್ ಅಡ್ಜಸ್ಟ್ ಆಗಿರುತ್ತೆ, ಒಂದು ಕ್ಲಾಕ್ ಅಡ್ಜಸ್ಟ್ ಆಗಿದೆ. ಏನಂತಂದರೆ ಸೂರ್ಯ ಹುಟ್ಟಿದ ಮೇಲೆ ಬರ್ತಕ್ಕಂಥ ನಿದ್ದೆನ ನನ್ನ ದೇಹ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಓಕೆ, ಎಕ್ಸೆಪ್ಟ್ ಮಾಡಲ್ಲ ಅದು ಈಸಿಯಾಗಿ. ಯಾವ 10 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ಒಳಗೆ ನೀನು ಡೀಪ್ ಸ್ಲೀಪಿಗೆ ಪ್ರವೇಶ ಮಾಡಿಬಿಡಬೇಕು. 3 ಸ್ಟೇಜ್ ಇರುತ್ತೆ ಸ್ಲೀಪಲ್ಲಿ. ಸೊ ಸ್ಲೀಪ್ ನಾವು ಕಣ್ಣು ಮುಚ್ತೀವಿ. ಕಣ್ಣು ಮುಚ್ಚಿದಾಗ ನಮ್ಮ ತಲೆಯಲ್ಲಿರ್ತಕ್ಕಂತಹ ಆಲೋಚನೆಗಳು ಶಾಂತವಾಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ನನಗೆ ಡ್ರೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕನಸುಗಳು ಅಂದರೆ ಆಲೋಚನೆಗಳೇ ಕನಸಾಗಿ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಸ್ಟೇಜ್ಗೆ ಹೋಗ್ತೀವಿ, ಏನು ಇಲ್ಲದೆ ನಿರ್ಲಿಪ್ತವಾಗಿ ಮಲಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಅದನ್ನ ಡೀಪ್ ಸ್ಲೀಪ್. ಆ ಡೀಪ್ ಸ್ಲೀಪ್ನ ಅವರ್ ರೆಸ್ಟು ಅಂತ. ಎಕ್ಸಾಂಪಲ್, ಸುಮ್ಮನೆ ಕಣ್ಣು ಮುಚ್ಕೊಂಡು 10 ಗಂಟೆ ಮಲಗ್ದೆ ಅಲ್ಲ, ಡೀಪ್ ಸ್ಲೀಪ್ ಎಷ್ಟು ಗಂಟೆ ಮಾಡಿದೆ? 2 ಅವರ್ಸ್ ಮಾಡ್ದ, 3 ಅವರ್ಸ್ ಮಾಡ್ದ, 4 ಅವರ್ಸ್ ಮಾಡ್ದ? ಇದು ನಮ್ಮ ಡಿಸ್ಕಷನ್ ಇವತ್ತಿಂದ. ಆ ಡೀಪ್ ಸ್ಲೀಪ್ನ ಸಮಯ ಜಾಸ್ತಿ ಆಯ್ತಾ, ನಿನಗೆ ಆರೋಗ್ಯವಂತ ಜೀವನ ನಿನಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ. ಅದು ನೀವು ಅತಿ ಹೆಚ್ಚು ಮಾಡಲಿಕ್ಕೆ ಸಮಯ ಮಾಡ್ಕೋಬೇಕು. ಹಾಗಾಗಿ ಊಟದಿಂದ ನಿದ್ದೆಗೆ 2 ಗಂಟೆನ ನೀವು ಅಡ್ಜಸ್ಟ್ ಮಾಡ್ಕೊಳೋದು. ಊಟದಿಂದ ಊಟಕ್ಕೆ ಅದು ನಿಮಗೆ ಸಂಬಂಧಪಟ್ಟ ವಿಚಾರ. ಇವತ್ತು ನಾವೆಲ್ಲ 2 ಟೈಮ್ಸ್ ಮೀಲ್ಸಿಗೆ ಬಂದ್ಬಿಟ್ಟಿದ್ದೀವಿ. ಹೌದಾ? ಬೆಳಗ್ಗೆ ಒಂದು, ಸಂಜೆ ಒಂದು. ನಮಗೆ ಸಾಕನ್ಸುತ್ತೆ. ಟಿಫನ್ ಇಲ್ಲ, ಟಿಫನ್ ತಿಂತೀವಿ, ಊಟ ಮಾಡ್ತೀವಿ, ದಟ್ಸ್ ಇಟ್. ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ. ಮಧ್ಯಾಹ್ನ ನಿನಗೇನಾದ್ರೂ ಬೇಕಾದರೆ, ಅವಶ್ಯಕತೆ ಇದ್ರೆ ಫ್ರೂಟ್ಸ್ ಏನಾದ್ರು. ಸೊ ಆಹಾರ ಅಂತ ಬಂದರೆ ನಾನು 2 ಟೈಮ್ಸ್ ಮಾಡ್ತೀನಿ. 2 ಟೈಮ್ಸ್ ಮಾಡಿದಾಗ ಏನಾಗುತ್ತೆ, ನನಗೆ ಸಂಜೆ ಊಟ ಮಾಡ್ತೀನಿ, 4 ಅವರ್ಸ್ ನನ್ನ ಸ್ಲೀಪಿಗೆ ಟೈಮ್ ಸಿಗುತ್ತೆ, 3 ಅವರ್ಸ್ ಎಂತೂ ಸಿಗುತ್ತೆ. ಡೈಜೆಷನ್ ಫುಲ್ ಆ ಟೈಮಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಆ ಟೈಮಲ್ಲಿ ನಾನು ಮಲಗ್ತೀನಲ್ಲ, ಅದು ಪರಿಪೂರ್ಣವಾದ ನಿದ್ದೆ, ಅದ್ಭುತವಾದ ನಿದ್ದೆ ಆಗಿ ಅದು ಮಾರ್ಪಾಡಾಗುತ್ತೆ. ಊಟ ಕಮ್ಮಿ ಮಾಡಿದ್ಮೇಲೆ ನಮಗೆ ಯಾಕೋ ತುಂಬ ಆರೋಗ್ಯ ಜಾಸ್ತಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ದೆನ್ ವಿ ಡಿಸೈಡೆಡ್ 2 ಟೈಮ್ ಊಟ ಮಾಡೋಣ. ಎಕ್ಸಾಂಪಲ್ ಆಗಿ ಮಗುನ್ ತಗೋಬೋದಾ? ಮಕ್ಕಳು ಎಷ್ಟು ಚಂದ ನಿದ್ದೆ ಮಾಡ್ತಾವೆ. ಮೋಸ್ಟ್ಲಿ ನಾವು ಬಾಲ್ಯದಲ್ಲೇ ಚೆನ್ನಾಗಿ ನಿದ್ದೆ ಮಾಡಿದೀವಿ ಅನ್ಕೊಂತೀವಿ. ಆಮೇಲೆ ಭಾವನೆಗಳು, ಮಕ್ಕಳಲ್ಲಿ ಆಲೋಚನೆಗಳು, ಮಕ್ಳಿಗೆ ಡ್ರೀಮ್ ಏನಿರುತ್ತೆ ಎಲ್ಲದು ಸ್ಪಷ್ಟ ಇರುತ್ತೆ. ಎಕ್ಸಾಂಪಲ್, ನೀನೇನಾಗ್ತೀಯ ಅಂತ ಕೇಳಿದ್ರೆ ನಾನು ಪೊಲೀಸ್ ಆಗ್ತೀನಿ ಅಂತ. ಅದು ಆಗ ನಾವೆಲ್ಲ ನೋಡ್ಕೊಂಡು ಈಗ ಯಾಕೆ ಅಂತ ಸುಮ್ಮಲಕ್ಕತ್ತ. ಜಾಸ್ತಿ ಯೋಚನೆ ಮಾಡಲ್ಲ ಮಕ್ಕಳುಗಳು. ಬಟ್ ನಾವು ಬೆಳೆದ ಹಾಗೆ ಒತ್ತಡಗಳು ಬೆಳೆದಿರ್ತವೆ, ಆಲೋಚನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ನೀವು ಫುಡ್ ಕೊಡ್ತೀರಾ, ತಾಯಿ ಹಾಲು ಕೊಡ್ತೀರಾ, ತಾಯಿ ಹಾಲನ್ನ 1 ವರ್ಷದ ತನಕ ಕೊಡ್ತೀರಾ, 1 ವರ್ಷದಿಂದ 2 ವರ್ಷದ ತನಕ ಮಗುಗೆ ನೀವು ಮನೇಲಿ ಮಾಡಿರೋ ಸಿರಿಲಾಕ್ ಕೊಡ್ತೀರಾ, ಅನ್ನನ ಮೆತ್ತಗೆ ಕಾಯಿಸ್ತೀರಾ, ತುಪ್ಪದಲ್ಲಿ ಕಲಿಸ್ತೀರಾ. ಆ ಮಗು ದೊಡ್ಡದಾದ್ಮೇಲೆ ಮಗು ಜಂಕ್ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಈ ಒತ್ತಡದ ಪ್ರಪಂಚಕ್ಕೆ ಬಿದ್ದ ಮೇಲೆ ನಿದ್ದೆ ಡ್ರಾಪ್ ಆಗುತ್ತೆ. ಆ ಮಗು ಏನು ತಿನ್ನುತ್ತೋ ಆಹಾರ, ಅದೇ ಆಹಾರ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೂ ಒಳ್ಳೆ ನಿದ್ದೆ ಬರುತ್ತೆ. ಮಗು ಥರ ಬದುಕಿ ನೋಡೋಣ. ಸಾಧ್ಯ ಇಲ್ವೇ? ಮನೆ ಕಟ್ಟಿದ್ದೀವಿ, EMI ಕಟ್ಟಬೇಕು, ಪಕ್ಕದವ್ನು ಕಾರ್ ತಗೊಂಡ, ನಾನು ಕಾರ್ ತಗೋಬೇಕು, ಅವ್ನು ಬೈಕ್ ತಗೊಂಡ, ನಾನು ಬೈಕ್ ತಗೋಬೇಕು, ಮಗಳು ಮದುವೆಗೆ ಬಂದು ಗಂಡು ಹುಡುಕ್ಬೇಕು, ಮಗಳು ಮದುವೆ ಮಾಡಿದೆ, ಮಗಳು ಸರಿಯಾಗಿ ನೋಡ್ಕೊತಾ ಇಲ್ಲ ಅಳಿಯ.
ಬೇಡ ಅಂದ್ರೂ ವಯಸ್ಸಾಗ್ತಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಮ್ಯಾನೇಜ್ ಮಾಡಬೇಕೇ ಹೊರತು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ರುದ್ರಪ್ಪನವ್ರೆ. ಓಕೆ, ಈಗ ಈ ಊಟ ಬಿಟ್ಟು ಒಂದಿಷ್ಟು ಚಟಗಳಿದೆ. ಕೆಲವೊಂದಿಷ್ಟು ನಾವು ದಿವಸಕ್ಕೆ 15-20 ಟೀ ಕುಡಿಯೋರಿದ್ದಾರೆ, ಸಿಗರೆಟ್ ಸೇದೋರಿದ್ದಾರೆ. ಅದಕ್ಕೆಲ್ಲ ಕಾರಣ ಅದನ್ನೇ ಕೊಡ್ತಾರೆ ಅವ್ರು. ಇಲ್ಲಪ್ಪ ನನ್ಗೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಅನ್ನೋದೊಂದು ಒಂದೇನೋ ಇಡೀ ದಿವಸ ಹಂಗೆ ಕಳೆದಿರ್ತಾರೆ. ಹೇಗೆ ಅವನನ್ನು ಕಂಟ್ರೋಲ್ ಮಾಡೋದು ಅಥವಾ ಏನು ಮಾಡೋದು ಅಂತ? ಗಾಯಕ್ಕೆ ಬೆರೆ ಇಳಿಯೋದು ಅಂತ ಅಂತೀನಿ ಅಷ್ಟೇ. ಎಕ್ಸಾಂಪಲ್, ಕೆಲವರು ಒಂದು ಹಳೆ ಫಿಲ್ಮ್ನ ನೋಡ್ತಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಗಾಯನ ಮಾಯಕ್ಕೆ ಬಿಡಲ್ಲ, ಮತ್ ಕೆರ್ಕಂಗ್ ಗಾಯ ಮಾಡ್ಕೊತಿರ್ತಾರೆ. ಯಾಕೆ ಅಂತಂದ್ರೆ ಆ ಗಾಯ ಮರ್ತು ಬಿಟ್ರೆ ಅವ್ನು ಮಾಡಿರೋ ನೋವು ಮರ್ತು ಹೋಗುತ್ತೆ. ಹಂಗಾಗಿ ಆ ಗಾಯ ಕೆರ್ಕಂಡ್ ನೆನ್ಪಿಡ್ಕೊಂಡಿರ್ತೀನಿ. ಹಂಗೆ ಈ ಸಿಗರೇಟ್ ಸೇದೋದು, ಟೀ ಕುಡಿಯೋದು, ಇವೆಲ್ಲ ಏನಂದ್ರೆ ಅವ್ರು ಪರಿಹಾರ ಅನ್ಕೊಂಡಿದ್ದಾರೆ. ಪರಿಹಾರ ಅಲ್ಲ ಅದು. ಒಂದು ಸರಿ ಅವ್ರ ಹೆಲ್ತನ್ನ ಎಷ್ಟರ ಮಟ್ಟಿಗೆ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ನಿಜವಾದ ಸುಖ ನೀವು ಅದನ್ನು ಬಿಟ್ಟು ಅನುಭವಿಸ್ಬೋದು. ಆರೋಗ್ಯ ಪೂರ್ತಿ ಪಡ್ಕೊಂಡು ನೋಡಿ, ಅವಾಗ ನೀವೇ ಮುಟ್ಟಲ್ಲ. ಟೀನು ಅಸಹ್ಯ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಸಿಗರೇಟು ಅಸಹ್ಯ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆ ರಿಯಲ್ ಹೆಲ್ತ್ ಒಂದ್ಸರಿ ಸಿಗ್ಬೇಕಲ್ಲ, ನೋಡ್ಬೇಕಲ್ಲ. ಅದನ್ನ ನೋಡ್ರಿ. ಅದು ಸಿಗ್ಲಿಲ್ಲ ಅಂದಾಗ ನೀವು ಯಾವುದು ನಿಮಗೆ ಕಂಪ್ಯಾರಿಸನ್ ಸಿಗಲ್ಲ. ಬಟ್ ಅಷ್ಟು ಸರಳ ಅಲ್ಲ ಸರ್. ಇಡೀ ಫ್ಯಾಮಿಲಿನ ಚೇಂಜ್ ಮಾಡ್ಬೇಕು. ನಾನೀಗ ಇದಕ್ಕೆ ಒಗ್ಗಬೇಕು ಅಂತಂದ್ರೆ, ನೀವು ಹೇಳ್ದಂಗೆ 6-7 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತಂದ್ರೆ ಮಕ್ಕಳ ದಿನಚರಿ ಚೇಂಜ್ ಆಗ್ಬೇಕು, ಹಿರಿಯರದು ಚೇಂಜ್ ಆಗ್ಬೇಕು, ಎಲ್ಲ ಸೇರಿ ಅವಾಗ ಅಡಿಗೆ ತಯಾರಾಗ್ಬೇಕು, ಊಟ ಆಗ್ಬಿಡ್ಬೇಕು. ಕರೆಕ್ಟ್. ನೀವ್ ಹೇಳಿದ ಮಾತು 100ಕ್ಕೆ 100 ಸ್ಪಷ್ಟ. ಇಂಥ ಒತ್ತಡದ ಜೀವನ ಶೈಲಿಗೋಸ್ಕರನೇ ನಾವು ನ್ಯೂಟ್ರಾಸಿಟಿಕಲ್ಸ್ನ ಅಭಿವೃದ್ಧಿ ಪಡಿಸಿದ್ವಿ. ಹಾಗಲ್ಲ, ಎಲ್ಲರಿಗೂ ನಾವು ಹೇಳಿದಷ್ಟು ಈಸಿ ಇಲ್ಲ ಸರ್. ನನ್ನ ಕೆಲಸನೇ ಅಷ್ಟು ಒತ್ತಡದ ಕೆಲಸ ಇದೆ, ಸಿಗದೆ ತುಂಬಾ ಸಮ್ಮಿ ಕೆಲಸ, ತುಂಬಾ ಡ್ರೈವ್ ಮಾಡ್ತೀನಿ, ತುಂಬಾ ಒತ್ತಡ, ತುಂಬಾ ಓದ್ಬೇಕು ಸರ್ ನಾನು. ಸರ್ ಈಗ ಮಲ್ಗಕ್ ಹೋಗ್ತಾ ಇದ್ದೀನಿ. ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ, ಬೆಂಗಳೂರಂತ ಮಹಾನಗರದಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಮಲಗ್ತಾ ಇದ್ದಾರೆ. ಯಾಕೆಂದ್ರೆ ಯಾರಿಗೋ ಒಬ್ರಿಗೆ ಗೊರಕೆ ಬರುತ್ತೆ, ಇನ್ಯಾರೋ ಒಬ್ರು ಕೈಕಾಲು ಟಚ್ ಆಗುತ್ತೆ. ಟಚ್ ಆದ್ಮೇಲೆ ಎಚ್ಚರ ಆದ್ರೆ ನನಗಿರೋ ಸಣ್ಣ ಸಮಯದಲ್ಲಿ ನಾನು ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದು ಮತ್ತೆ ನಾನು ಆಕ್ಟಿವ್ ಆಗಿರಕ್ಕಾಗ್ತಿಲ್ಲ. ಈ ಪ್ರಾಬ್ಲಮ್ಗೆ ನಾನೇನಾದ್ರೂ ಆಹಾರದಿಂದ ಪರಿಹಾರ ಕಂಡುಹಿಡಿಬೋದಾ? ಆಹಾರದಿಂದ ಆಹಾರ ಅಂದ್ರೆ ನಾನು ಊಟ ಮಾಡೋ ಒಳಗಡೆನೆ ಬಂತು. ಮತ್ತೆ ನೀವು ಆಹಾರ ಕೊಡ್ತೀರಿ? ಅಗೈನ್ ದಟ್ಸ್ ನಾಟ್. ನೀವು ತಿನ್ನೋ ಫುಡ್ ಅಲ್ಲಿ ಇದ್ದಿದ್ರೆ ಯಾಕೆ ಮತ್ತೆ ಈ ಪ್ರಾಬ್ಲಮ್? ನಿದ್ದೆ ಮಾಡ್ಬೇಕಿತ್ತಲ್ಲ ನೀವು. ಕೆಲವು ಆಹಾರಗಳು ನಿಮಗೆ ಗೊತ್ತಿಲ್ಲದ ರೀತಿ ಇರ್ತವೆ ರುದ್ರಪ್ಪನವ್ರೆ. ಓಕೆ, ಅದನ್ನ ನಾವು ಅಭಿವೃದ್ಧಿ ಪಡಿಸಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ? ಸಣ್ಣ ಸಮಯದಲ್ಲಿ ಪರಿಪೂರ್ಣ ನಿದ್ದೆ ಬೇಕು ಸರ್. ನಾನು ಮಾರ್ಪಾಡು ಮಾಡ್ಕೊಳಕ್ ಆಗಲ್ಲ. ಲೈಫ್ ಸ್ಟೈಲ್ ಇದಷ್ಟು ಈಸಿ ಇಲ್ಲ, ಅಡ್ವಾನ್ಸ್ಡ್ ಆಗಿ ಮುಂದಕ್ಕೆ ಬಂದಿದೀವಿ. ಈಗ ನಾನು ಹೇಳ್ತಾ ಇದ್ದೀನಿ, ಕಂಪ್ಯೂಟರ್ ನೋಡಿದ್ರೆ ಬ್ಲೂ ರೇಸ್ ಇಂದ ಹಾನಿ ಆಗುತ್ತೆ. ಬೆಳಗಿಂದ ಕುತ್ಕೊಂಡು ಕಂಪ್ಯೂಟರ್ ಅಲ್ಲೇ ಕೆಲಸ ಮಾಡಬೇಕು. ಒಬ್ಬ ತಾಲೂಕ್ ಆಫೀಸಲ್ಲಿ ಪಾಣಿ ತೆಗಿಬೇಕು. ನನ್ನ ಮೊಬೈಲ್ ರಿಪೇರಿನೇ ನನ್ನ ಕೆಲಸ ಸರ್. ಮೊಬೈಲ್ ನೋಡ್ಕೊಂಡೆ ನಾನು ಡಿಜಿಟಲ್ ಸ್ಕ್ರೀನ್ ಇಂದ ನಾನು ದೂರ ಉಳ್ಕೊಂಡು ಇವತ್ತೇನು ಮಾಡೋಕ್ಕಾಗಲ್ಲ ಸರ್. ಇವತ್ತು ನಿಮ್ಮ ವಿಡಿಯೋ ನೋಡ್ತಾ ಇರೋದು ಈಗ ಡಿಜಿಟಲ್ ಸ್ಕ್ರೀನ್ ಅಲ್ಲ, ಈಗ ಕುತ್ಕೊಂಡು ಜನ. ದಟ್ ಈಸ್ ನಾಟ್ ಈಸಿ. ನಾನು ಹೇಳಿದಷ್ಟು ಸುಲಭ ಅಲ್ಲ ಸರ್. ಆಲ್ಟರ್ನೇಟಿವ್ ಏನ್ ಮಾಡ್ಕೊಳ್ಳೋಣ? ಬಾ, ನೀನ್ ಫುಡ್ಡಲ್ಲಿ ಪರಿವರ್ತನೆ ಮಾಡ್ಕೊ. ವರ್ಜಿನ್ ಕೊಕೊನಟ್ ಆಯಿಲ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡು. ಫಸ್ಟ್ ಬಾಡಿನ ಕ್ಲೆನ್ಸ್ ಮಾಡ್ಕೊ, ನಿಯಂತ್ರಣ ಮಾಡ್ಕೊ, ದೇಹನ ಶಕ್ತಿಶಾಲಿ ಮಾಡ್ಕೊ. ಅದಾದ್ಮೇಲೆ ಈ ಡೀಪ್ ಸ್ಲೀಪ್ ಅಂತೇಳಿ ಇದನ್ನ ನಾವು ಅಭಿವೃದ್ಧಿ ಪಡಿಸಿದೀವಿ. ಈ ಡೀಪ್ ಸ್ಲೀಪ್ ಅಲ್ಲಿ ನಾವು ಒಂದು ದೊಡ್ಡದಾಗಿರೋ ಒಂದು ಮಿಶ್ರಣನ ತಗೊಬಂದ್ವಿ. ಏನೇನ್ ತಗೊಬಂದ್ವಿ? ಫಸ್ಟ್ ಮೆಲಿಟಾನ್ ತಗೊಬಂದ್ವಿ. ಸ್ಲೀಪಿಂಗ್ ಹಾರ್ಮೋನ್. ಅದು ನ್ಯಾಚುರಲ್ ಆಗಿ ಒಂದು ಪ್ಲಾಂಟ್ ಇಂದ ಸಿಕ್ತಿತ್ತು. ಆ ಪ್ಲಾಂಟ್ ಇಂದ ಇದಕ್ಕೆ 3 mg ಇನ್ಸ್ಟಾಲ್ ಮಾಡಿದ್ವಿ. ಅಂದ್ರೆ ಏನ್ ಮಾಡುತ್ತೆ? ನಿನ್ನಲ್ಲಿ ಸತ್ತೋಗಿರೋ ಅಥವಾ ನಿನ್ನಲ್ಲಿ ಉತ್ಪತ್ತಿ ಆಗ್ದಲೇ ಇರೋ ಮೆಲಿಟಾನ್ ಇದರಿಂದ ನಿನಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಗ್ನೀಷಿಯಂ ಆ್ಯಡ್ ಮಾಡಿದ್ವಿ. ಮೆಗ್ನೀಷಿಯಂ ರಿಚ್ ಆದಾಗ ಏನಾಗುತ್ತೆ? ನಿನ್ನಲ್ಲಿರೋ ಮಲ್ಟಿಪಲ್ ಆಲೋಚನೆಗಳು ಬರ್ತಾ ಇದೆಯಲ್ಲ, ಸರ್ ಅವನ ಅದು ತಗೊಂಡ, ಇವನು ಇದು ತಗೊಂಡ, ಅವ್ನು ನನಗೆ ಹಂಗೆ ಬೈದ್ಬಿಟ್ಟ, ಇವನು ನನಗೆ ಹಿಂಗೆ ಅಂದ್ಬಿಟ್ಟ. ಈ ಓವರ್ ಥಿಂಕಿಂಗ್ ಕಂಟ್ರೋಲ್ ಆಗ್ಬೇಕಂದ್ರೆ ನಿಮಗೆ ಮೆಗ್ನೀಷಿಯಂ ಬೇಕ್ರಿ ಅಣ್ಣಾರೆ. ಆ ಮೆಗ್ನೀಷಿಯಂ ಇದರಲ್ಲಿ ಸ್ಟಾರ್ಟ್ ಆಯ್ತು. ಫ್ಯಾಷನ್ ಫ್ಲವರ್ ಅಂತ ಬರುತ್ತೆ. ಫ್ಯಾಷನ್ ಫ್ಲವರ್ ನಿನ್ನ ನರಮಂಡಲವನ್ನ ಕೂಲ್ ಮಾಡಿ ಒಂದು ಶಡೌನ್ ಮಾಡುತ್ತೆ. ಅದನ್ನ ಸ್ವಲ್ಪ ಟೈಮಿಗೆ ಅದನ್ನ ಆಫ್ ಮಾಡಿ ನಿನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ. ಟಗಾರ ಅಂತ ತಂದ್ವಿ. ಅದೆಷ್ಟು ಬ್ಯೂಟಿಫುಲ್ ಅಂದರೆ ಆಯುರ್ವೇದದಲ್ಲಿ ಅದನ್ನ ನಿಜವಾದ ಬ್ರೈನ್ ರಿಲ್ಯಾಕ್ಸೇಷನ್ಸ್ ಅಂತ ಕರೀತಾರೆ, ಟಗಾರ. ಅದನ್ನ ಇದಕ್ಕೆ ಆ್ಯಡ್ ಮಾಡಿದ್ವಿ. ಬ್ರಾಹ್ಮಿನ ಆ್ಯಡ್ ಮಾಡಿದ್ವಿ. ಬ್ರಾಹ್ಮಿ ಯಾಕೆ? ನಿನ್ನ ನರಮಂಡಲ ಶಕ್ತಿವಂತವಾಗಬೇಕು. ಜೊತೆಗೆ ನೋಡ್ರಿ, ಪರಿಹಾರ ಬೇಕು. ಪರಿಹಾರ ನ್ಯಾಚುರಲ್ ಆಗಬೇಕು. ನಿದ್ದೆನ ನಾನು ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕಾಗಲ್ಲ ಸರ್. ನಿದ್ದೆ ನನಗೆ ಪರಿಪೂರ್ಣವಾಗಬೇಕು. ಹಂಗಂತ ನಾನು ಯಾವುದೋ ಒಂದು ಮಾತ್ರೆ ತಗೊಳಕ್ಕಾಗಲ್ಲ. ಸ್ಲೀಪಿಂಗ್ ಪಿಲ್ ಖಂಡಿತ ನಿನಗೆ ಅದು ಡ್ಯಾಮೇಜ್ ಮಾಡುತ್ತೆ. ಇದೇನು ಮಾಡುತ್ತೆ? ಇದು ನಿನಗೆ
ಪ್ರಾಬ್ಲಮ್ ಮಾಡಲ್ಲ. ಯಾಕೆಂದ್ರೆ ಇದು ಫುಡ್, ಇದು ಹೆಸರೇನು ಹೇಳ್ತಿದೆ ಡೀಪ್ ಸ್ಲೀಪ್. ಇದು ಸರ್ಟಿಫೈಡ್ ಆಗಿರೋದಲ್ಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವ್ರು ಇದನ್ನ ಸರ್ಟಿಫೈಡ್ ಮಾಡ್ತಾರೆ. ಯಾಕೆ? ಇದರಲ್ಲಿ ಇರ್ತಕ್ಕಂಥ ಗುಣಗಳು ನಿನ್ನನ್ನ ನೀಟಾಗಿ ರಿಲ್ಯಾಕ್ಸೈಸೇಷನ್ ಮಾಡಿ ನಿನ್ನನ್ನ ಒಂದು ಪರಿಪೂರ್ಣವಾದ ನಿದ್ದೆಗೆ 1 ವಾರದಿಂದ 15 ದಿನದಲ್ಲಿ ಕರ್ಕೊಂಡು ಹೋಗ್ತವೆ. ಸರ್ ನಿನಗೆ ಯಾವಾಗ ಇದು ನನಗೆ ಬೇಡ, ಇದು ಅಡಿಕ್ಟಿವಾ, ಇದು ಚಟವಾಗ್ಬಿಡುತ್ತಾ? ಇದನ್ನ ಖಂಡಿತ ಆಗಲ್ಲ. ಬಟ್ ಬೇರಿಂದ ಸಾಲ್ವ್ ಆಗ್ಲಿಲ್ವೋ ನಿನಗೆ ಪರಿಪೂರ್ಣ ನಿದ್ದೆ ಬರಲ್ಲ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಡೀಪ್ ಸ್ಲೀಪ್ನ ಅವರ್ ಜಾಸ್ತಿ ಆಯ್ತಾ, ನಿನ್ನ ಆರೋಗ್ಯದ ಬದಲಾವಣೆ ಅದ್ಭುತ. ನಾವು ವೆರಿ ಫಸ್ಟ್ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದಾಗ ನಾವು ಅಂದ್ಕೊಂಡ್ವಿ ನಿದ್ದಿಲ್ದರೆ ಯಾರಿದ್ದಾರೆ ಬಿಡು ಮಾರಾಯ, ಈ ಪ್ರಾಡಕ್ಟೇ ನೋಡಲ್ಲ, ಸುಮ್ಮನೆ ನಮ್ಮ ರಿಸರ್ಚು ಇನ್ವೆಸ್ಟ್ಮೆಂಟ್ಸು ಇದೆಲ್ಲ ವೇಸ್ಟ್ ಅಂತ. ಬಟ್ ಎಲ್ಲ ಪ್ರಾಡಕ್ಟ್ನು ಹಿಂದಾಕಿ ಮುಂದೆ ಹೋಗ್ಬಿಡ್ತಿತ್ತು. ಅವಾಗ ಗೊತ್ತಾಯ್ತು ನಿಜವಾದ ನಿದ್ರಾಹೀನತೆ ಎಷ್ಟಿದೆ. ಇದು ಸೇಲ್ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಆಚೆ ಕಡೆ ಮಾರ್ಕೆಟಲ್ಲಿ ಅಂತ. ಆಮೇಲೆ ನಾವು ಮುಂದುವರೆದು ರಿಸರ್ಚ್ ಮಾಡಿದಾಗ 60%ಗಿಂತ ಜಾಸ್ತಿ ಜನಕ್ಕೆ ನಿದ್ದೆ ಇವತ್ತಿಲ್ಲ. ನೀವು ನೆಗ್ಲೆಕ್ಟ್ ಮಾಡೋವಂಥ ವಸ್ತು ನಿದ್ದೆ ಅಲ್ಲ. ಸರಿ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳೇನಿದಾವೆ ನಾಟ್ ಓನ್ಲಿ ನಿದ್ದೆ ಅಲ್ಲ, ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ತವೆ, ನಿಮ್ಮ ಬ್ರೈನ್ ಫಂಕ್ಷನಿಂಗ್ ಇಂಪ್ರೂವ್ ಮಾಡ್ತವೆ, ಲೋಡ್ನ ಕಮ್ಮಿ ಮಾಡ್ತವೆ, ಸ್ಟ್ರೆಸ್ನ ಅವಾಯ್ಡ್ ಮಾಡ್ತವೆ. ಏಕ್ದಮ್ ನಿಮ್ಮನ್ನು ಮಂಗ್ಸೋದಲ್ಲ. ಅದನ್ನೆಲ್ಲ ಮಾಡ್ದಂಗೆ ನಿಮ್ಮನ್ನು ಮಂಗ್ಸಿದ್ರೆ ಯಾವುದೋ ಫಿಲ್ಮಲ್ಲಿ ಚಾಪೆ ಹಾಸ್ಬಿಟ್ಟು ಮೇಲಿಂದ ದಪ್ಪನ್ ಬೀಳ್ತಾನಲ್ಲ ಹಂಗಾಗ್ಬಿಡುತ್ತೆ. ಮಲಗದ್ ಹೇಗೆ ಹೇಳಿ? ಕೂತು ಮಲಗಬೇಕು. ಅದೇ ತರ ಈ ಸಮಸ್ಯೆ ಏನೋ ಇದೆ, ನಿನ್ನ ನಿದ್ರಾಹೀನತೆ ಇದೆ, ಪರಿಹಾರ ಹೆಂಗೆ? ಒಂದೊಂದೇ ಸಾಲ್ವ್ ಮಾಡೋ. ಫಸ್ಟ್ ಡೈಜೆಷನ್ ಸಾಲ್ವ್ ಮಾಡೋಣ. ಏನಾದ್ರು ನಿನ್ನ ದೇಹದಲ್ಲಿ ಇನ್ಫ್ಲಮೇಷನ್ ಇದ್ರೆ ಕಮ್ಮಿ ಮಾಡೋಣ. ಆ್ಯಂಡ್ ನಿನ್ನ ಮೆದುಳಿನ ಒತ್ತಡವನ್ನು ಕಮ್ಮಿ ಮಾಡೋಣ. ನ್ಯಾಚುರಲ್ ಆಗಿ ಮೆಲಿಟಿನ್ ಕೊಡೋಣ. ಮೆಗ್ನೀಷಿಯಂ ಸಪ್ಲೈ ಜಾಸ್ತಿ ಮಾಡೋಣ. ಈ ಥರ ಎಲ್ಲ ಬೇರಿಂದ ಅದು ಸರಿ ಆದರೆ ಅದು ಪರಿಪೂರ್ಣ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಎರಡನ್ನೂ ನಾವು ಕಾಂಬಿನೇಷನಲ್ಲಿ ರೆಕಮೆಂಡ್ ಮಾಡ್ತೀವಿ. ಇನ್ನು ಟ್ಯಾಬ್ಲೆಟ್ ಸರ್ ಇದು ಟ್ಯಾಬ್ಲೆಟ್ ಸರ್. ಎಷ್ಟು ತಗೋಬೇಕು, ಹೆಂಗೆ ತಗೋಬೇಕು? ಬೆಳಿಗ್ಗೆ 1, ಸಂಜೆ 1. ವರ್ಜಿನ್ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ. ಅದು ನಿರಂತರ ಅಭ್ಯಾಸ. ಈಗ ಬೆಳಿಗ್ಗೆ ತಗೊಂಡ ಬೆಳಿಗ್ಗೆ ಅಂತೀರಿ, ನಿದ್ದೆ ಬರಲ್ವಾ ಬೆಳಿಗ್ಗೆ? ಬರಲ್ಲ. ಒಂದು ಪ್ರೋಸೆಸ್ ಆಗಿರುತ್ತೆ. ಸಂಜೆ ಬಂದು ತಗೋತೀರಿ, 2 ಅಟ್ಯಾಚ್ ಆಗುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ. ಹಂಗೆ ಇಟ್ಸ್ ನಾಟ್ ಎ ಕೆಮಿಕಲ್. ನೀವು ನುಂಗ್ಬಿಟ್ಟೆ ನನಗೆ ಈಗ ನಿದ್ದೆ ಬರ್ತಾ ಇದೆ, ಎಬ್ರಸಕ್ಕಾಗ್ತಿಲ್ಲ. ಇನ್ನು ಯಾರೋ ಒಬ್ರು ಕ್ವಶನ್ ಕೇಳಿದ್ರು, ಸರ್ ಒಂದು 30 ನುಂಗ್ಬಿಟ್ರೆ ಹೋಗ್ಬಿಡ್ತಾರ ಅಂತ. ಏನು? ಯಾಕೆ ನೀವು ಎಷ್ಟೋ ಫಿಲ್ಮಲ್ಲಿ ನೋಡಿ ಜನಕ್ಕೆ ಗೊತ್ತಿದೆ ಸ್ಲೀಪಿಂಗ್ ಪಿಲ್ಸ್ ನುಂಗಿದ್ರೆ ಸೂಸೈಡ್ ಮಾಡ್ಕೋಬೋದು. ನಥಿಂಗ್. ಬೆಳಿಗ್ಗೆಯಿಂದನೇ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಶುದ್ಧೀಕರಣ ಸ್ಟಾರ್ಟ್ ಆಗುತ್ತೆ, ದೇಹದ ಮೇಲೆ ಹಿಡಿತ ಸ್ಟಾರ್ಟ್ ಆಗುತ್ತೆ. ಸಂಜೆಗೆ ಬಂದು ಬೆಳಗ್ಗೆದು ಇದು 2 ಮ್ಯಾಚ್ ಆಗಿ ನಿದ್ದೆ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದು 15 ಡೇಸ್ ಆದಮೇಲೆ ನೀವೇ ಫೀಲ್ ಮಾಡ್ತೀರಾ. ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ, ಕಣ್ಣಿನ ಶಕ್ತಿ ಜಾಸ್ತಿ ಆಗುತ್ತೆ, ನೀವು ದಿನನ ಎದುರಿಸೋ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಫ್ರೆಶ್ನೆಸ್ ಜಾಸ್ತಿ ಆಗುತ್ತೆ. ದೆನ್ ಯು ಕ್ಯಾನ್ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಆಹಾರದಿಂದ ಪರಿಪೂರ್ಣವಾದ ನಿದ್ದೆ ಪಡಿಬೋದು ಅನ್ನೋದು ನಮ್ಮ ಪ್ರಯತ್ನ. ಓಕೆ. ಏನು ಏಜ್ ಗೀಜು ಏನಾದರೂ? ಸೊ 15 ಇಯರ್ಸ್ ಮೇಲೆ, 15 ವರ್ಷದ ಮೇಲೆ. ಯಾಕೆಂದರೆ ಈಗ ಮಕ್ಕಳುಗಳಲ್ಲೂ ತುಂಬ ಇನ್ಸುಮಿನಿಯಾ ನಾವು ನೋಡ್ತಾ ಇದ್ದೀವಿ. ಅಂದರೆ ಒತ್ತಡದಿಂದ ಓದು ಇವೆಲ್ಲದರಿಂದನೂ ಪ್ರಾಬ್ಲಮ್ ಇದೆ. 15 ವರ್ಷದ ಮೇಲ್ಪಟ್ಟು ಎಲ್ಲರೂ ಬಳಸ್ತಾರೆ. ಗಂಡು ಹೆಣ್ಣು ಯಾವುದೇ ರೀತಿಯ ಅಂತರ ಇಲ್ಲ, ವಯಸ್ಸಿನ ಅಂತರವಿಲ್ಲ. ಬಟ್ ಪರಿಪೂರ್ಣವಾದ ನಿದ್ದೆ ಮಾಡಿದ್ರೆ ನನಗೆ ಶಕ್ತಿ ಬರುತ್ತೆ ಅಂತ ಯಾರ್ಯಾರು ಆ ನಿದ್ದೆನ ಮಿಸ್ ಮಾಡ್ಕೋತಾರೆ. ಈಗ ನೀವೇ ಹೇಳ್ತಾ ಇದ್ದೀರಾ, ಸರ್ ಆ ಕಾಲದಲ್ಲಿ ಮಾಡ್ತಿದ್ದ ನಿದ್ದೆ ಎಲ್ಲಿ ಇಲ್ಲ. ಟ್ರೈ ಮಾಡಿ, ಓಕೆ, ವಾಪಸ್ ನಿದ್ದೆ ಪಡೀರಿ. ಸೊ ಇದು ಅವೈಲೇಬಲ್ ಹೇಗಿದೆ? ಒಂದೇ ಬೇಕಾದ್ರೆ ಕಳಿಸ್ತೀರಾ ಹೇಗೆ? ಯಾವ ಥರ ಬೇಕಾದ್ರೆ ಕಳಿಸ್ತೀವಿ ಸರ್. ಎಕ್ಸಾಂಪಲ್, ನಮ್ಮ ಇಂಟೆನ್ಷನ್ ವಾಸ್ ಕ್ಲಿಯರ್. ನಿದ್ರಾಹೀನತೆ ಇನ್ನಷ್ಟು ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಒಂದು ನೈಸರ್ಗಿಕ ಪರಿಹಾರ ಇಲ್ಲ, ಬಳಸಿದ್ರು ರಿಸಲ್ಟ್ ಬಂತು, ಉದ್ಯಮ ಸ್ಟಾರ್ಟ್ ಮಾಡಿ ನಮ್ಮ ಜೊತೆ. ಇದಕ್ಕೆ ಬೇಕಾದಂಥ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಕಾಲ್ ಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮ್ಮೂರಲ್ಲೇ ನಿಮಗೆ ರಿಸಲ್ಟ್ ಬಂತಲ್ವಾ, ಮತ್ತು 1000 ಜನಕ್ಕೆ ಉದ್ಯಮ ಕೊಡಿ. ಸೊ ಒಳ್ಳೆ ನಿದ್ದೆ ಆಗಬೇಕು. ಬೆಳಗ್ಗೆ ನಿಮ್ಮ ಇಂಟ್ರಿನೋ ನಿಮ್ಮ ಪರೀಕ್ಷೆನೋ ಏನಾದರೂ ಆಗಿರಲಿ, ಪ್ರತಿ ದಿನ ವಸ್ತುನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಎದುರ್ಸಕ್ಕೆ ನನಗೆ ಶಕ್ತಿ ಬೇಕಲ್ಲ, ರೆಡಿ ಆಗಿ ಅಂತ ಹೇಳ್ತೀವಿ. ಓಕೆ. ಎಷ್ಟು ಸರ್ ಅದು? 1200 ರೂಪಾಯಿ ಸರ್. 1200 ರೂಪಾಯಿ. 1200. ಎಷ್ಟು ಮಾತ್ರ ಇರುತ್ತೆ? 60. ಒಂದು ತಿಂಗಳಿರುತ್ತೆ. ಒಂದು ತಿಂಗಳು ಇದು ನಿಮಗೆ ಬರುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಏನು ಹೇಳ್ತೀರಿ? ಯಾವುದು?